ಪ್ರಿಯ ವೀಕ್ಷಕರೇ, ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಹಂತ ಹಂತವಾಗಿ ವಿಶ್ವಗುರು ಆಗ್ತಾ ಇದೆ. ರಷ್ಯಾ ಯುಕ್ರೇನ್ ರೀತಿಯಲ್ಲೇ ಇದೀಗ ಇಸ್ರೇಲ್ ಕೂಡ ಭಾರತದ ನಾಯಕತ್ವವನ್ನು ಬಯಸಿದೆ. ಇದಕ್ಕೆ ಉದಾಹರಣೆಯೇ ಮೊನ್ನೆ ನಡೆದಂತಹ ಘಟನೆ. ಆ ಘಟನೆ ಏನು ಅಂತ ಹೇಳ್ತೇವೆ, ವಿಡಿಯೋ ಕಡೆವರೆಗೂ ನೋಡಿ. ರಷ್ಯಾದ ಪ್ರಖ್ಯಾತ ರಾಜನೀತಿಜ್ಞ ಅಲೆಕ್ಸಾಂಡರ್ ದುಗಿನ್ ಮೊನ್ನೆ ಮಾಡಿದ ಟ್ವೀಟ್ ಪೂರ್ತಿ ಮಧ್ಯಪೂರ್ವವನ್ನು ಬೆಚ್ಚಿ ಬೀಳಿಸಿದೆ. ದುಗಿನ್ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಅವರಿಂದಲೇ ಗುರು ಎಂದೇ ಗೌರವಿಸಲ್ಪಡುವಂತಹ ವ್ಯಕ್ತಿ. ಜಾಗತಿಕ ರಾಜಕಾರಣದಲ್ಲಿ ಆತನ ಲೆಕ್ಕಾಚಾರಗಳು ತಪ್ಪಿದ ಉದಾಹರಣೆಗಳೇ ಇಲ್ಲ. ದುಗಿನ್ ಮೊನ್ನೆ ಹಿಜ್ಬುಲ್ಲಾ ನಾಯಕ ಹಸನ್ ನಸರಲ್ಲಾನನ್ನ ಇಸ್ರೇಲ್ ಹೊಡೆದುರುಳಿಸಿದಾಗ ಒಂದು ಲೇಖನವನ್ನು ಪ್ರಕಟಿಸಿದ್ದಾರೆ. ಅದರ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಇಸ್ರೇಲ್ ತನ್ನ ಗ್ರೇಟರ್ ಇಸ್ರೇಲಿನ ಕನಸನ್ನು ಪೂರ್ಣಗೊಳಿಸುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ. ಇಸ್ರೇಲ್ ವಿರುದ್ಧ ರಚನೆಯಾಗಿದ್ದ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸಿ ಎಂಬ ಉಗ್ರ ಸಂಘಟನೆಗಳ ಗುಂಪು ಒಂದೊಂದಾಗಿ ನೆಲಕಚ್ಚುತ್ತಿವೆ. ಹಮಾಸ್ ಸಂಘಟನೆಯ ಎಲ್ಲ ಉನ್ನತ ನಾಯಕರು ಒಬ್ಬರಾದ ಮೇಲೆ ಒಬ್ಬರಂತೆ ಇಸ್ರೇಲಿನಿಂದ ಟಿಕೆಟ್ ಪಡೆದು ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಹಿಜ್ಬುಲ್ಲಾ ಸಂಘಟನೆಯ ಟಾಪ್ ಕಮಾಂಡರ್ಗಳನ್ನು ಒಬ್ಬರನ್ನು ಬಿಡದೆ ಇಸ್ರೇಲ್ ಹೊಡೆದು ಹಾಕಿದೆ. ಇನ್ನು ಉಳಿದಿರುವುದು ಇರಾಕಿನ ಬದ್ರ್, ಅಸೈಬ್ ಅಲ್ ಹಕ್, ಗಾಜಾದ ಇಸ್ಲಾಮಿಕ್ ಜಿಹಾದ್ ಮತ್ತು ಯೆಮೆನ್ ದೇಶದ ಹೌತಿ ಸಂಘಟನೆಗಳು ಮಾತ್ರ. ಇವುಗಳನ್ನು ಕೂಡ ಬೆಂಜಮಿನ್ ನೇತನ್ಯಾಹು ಬೆನ್ನು ಬಿಡದೆ ಮುಗಿಸುತ್ತಾರೆ ಎಂಬ ನಿರೀಕ್ಷೆ ಇದೆ. ಹೆಚ್ಚಿನ ಈ ಎಲ್ಲ ಉಗ್ರ ಸಂಘಟನೆಗಳಿಗೆ ಹಣಕಾಸಿನ ನೆರವು ನೀಡುತ್ತಿರುವುದು ಇರಾನ್ ಸರ್ಕಾರ. ಹಾಗಾಗಿ ಇಸ್ರೇಲ್ ಈಗ ಸಮಸ್ಯೆಯ ಬುಡಕ್ಕೆ ಕೈ ಹಾಕಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇರಾನಿನ ತೈಲಗಾರಗಳಿಗೆ ಬೆಂಕಿ ಬೀಳುತ್ತಿದೆ. ಇಸ್ರೇಲ್ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ. ಇಸ್ರೇಲಿನ ಮೂಲಕ ಅಮೆರಿಕ ಇರಾನ್ನನ್ನು ಸರ್ವನಾಶ ಮಾಡಲು ಎಲ್ಲ ತಯಾರಿಯನ್ನು ಕೂಡ ನಡೆಸಿದೆ. ಅಗತ್ಯ ಬಿದ್ದರೆ ಅಮೆರಿಕ ಮತ್ತದರ ಮಿತ್ರ ದೇಶಗಳು ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತಿಲ್ಲ. ಸಂಯುಕ್ತ ರಾಷ್ಟ್ರ ಮಂಡಳಿಯ ಮಹಾಸಭೆಯಲ್ಲಿ ಮೊನ್ನೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭಾಷಣಕ್ಕಾಗಿ ಎದ್ದು ಬಂದಾಗ ಇತಿಹಾಸದಲ್ಲಿ ಎಂದೂ ನಡೆಯದ ಘಟನೆ ನಡೆದು ಹೋಯಿತು. ಸಭೆಯಲ್ಲಿದ್ದವರು ಸಭತ್ಯಾಗ ಮಾಡಿದರು. ಬೇರೆ ಯಾರೇ ನಾಯಕನಾದರೂ ಈ ಬೆಳವಣಿಗೆಯಿಂದ ಕುಸಿದು ಹೋಗ್ತಿದ್ರೇನೋ. ಆದರೆ ನೇತನ್ಯಾಹು ಮಾತ್ರ ಭರ್ಜರಿ ತಯಾರಿ ಮಾಡಿಕೊಂಡೇ ಬಂದಿದ್ದರು. ನಸ್ರಲ್ಲಾನ ಅಡುಗುದಾಣ ಪತ್ತೆ ಹಚ್ಚುವ ಮೊಸಾದಿಗೆ ಈ ಅನ್ಯ ದೇಶದ ರಾಷ್ಟ್ರ ನಾಯಕರ ನಡೆ ತಿಳಿಯದೇ ಇದ್ದಿದೆ. ಅವರಿಗೆ ಹೀಗಾಗುವುದೆಂದು ಮೊದಲೇ ತಿಳಿದಿತ್ತು. ಕೇವಲ ಮುಸಲ್ಮಾನ ದೇಶಗಳಷ್ಟೇ ಅಲ್ಲ, ಅನೇಕ ಐರೋಪ್ಯ ದೇಶಗಳು ಕೂಡ ಇಸ್ರೇಲಿಗೆ ಬಹಿಷ್ಕಾರ ಹಾಕಿದ್ದವು. ಆದರೆ ಭಾರತದ ಪ್ರತಿನಿಧಿಗಳು ಮಾತ್ರ ಪೂರ್ತಿ ಭಾಷಣವನ್ನು ಕೇಳಿ ನೇತನ್ಯಾಹು ಅವರನ್ನು ಬೆಂಬಲಿಸಿದರು. ನನಗೆ ಈ ಸಭೆಗೆ ಬರುವ ಉದ್ದೇಶವಿರಲಿಲ್ಲ, ಆದರೆ ಇಸ್ರೇಲ್ ಬಗ್ಗೆ ಜಗತ್ತಿನಾದ್ಯಂತ ಹರಡಿರುವ ಸುಳ್ಳಿನ ಪರದೆಯನ್ನು ಸರಿಸಬೇಕಿತ್ತು. ಅದಕ್ಕಾಗಿ ಬಂದಿದ್ದೇನೆ. ನನ್ನ ದೇಶ ಯುದ್ಧ ಪೀಡಿತವಾಗಿದೆ. ಅಸಂಖ್ಯಾತ ನಿರಪರಾಧಿ ಇಸ್ರೇಲಿಗಳ ಕಗ್ಗೊಲೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನನ್ನ ಕೈಯಲ್ಲಿ 2 ನಕ್ಷೆಗಳಿವೆ. ಒಂದು ಆಶೀರ್ವಾದದ ನಕ್ಷೆ. ಮುಂಬರುವ ದಿನಗಳಲ್ಲಿ ವಿಶ್ವದ 2 ಮಹಾಖಂಡಗಳಾಗಿರುವ ಯುರೋಪ್ ಮತ್ತು ಏಷ್ಯಾವನ್ನು ಬೆಸೆಯುವ ಕೋಟ್ಯಾಂತರ ಜನರ ಬದುಕನ್ನು ಹಸನುಗೊಳಿಸುವ ನಕ್ಷೆ. ಇದರಲ್ಲಿ ಇಸ್ರೇಲ್ ತೋರಿಸಿದ್ದು ಭಾರತದ ನಕ್ಷೆಯನ್ನು. ಇನ್ನೊಂದು ಶಾಪದ ನಕ್ಷೆ. ಈ ನಕ್ಷೆಯಲ್ಲಿ ವಿಶ್ವದ ಅಭಿವೃದ್ಧಿಗೆ ಮಾರಕವಾಗಬಹುದಾದ ಶಕ್ತಿಗಳ ಹಿಡಿತ ಹೇಗೆ ಬಲವಾಗ್ತಾ ಇದೆ ಎಂದು ಬೆಂಜಮಿನ್ ವಿವರಿಸಿದರು. ಆ ಕಪ್ಪು ಗುರುತಿನ ನಕ್ಷೆಯಲ್ಲಿ ಇರಾನ್, ಲೆಬನಾನ್, ಯೆಮನ್, ಸಿರಿಯಾ ದೇಶಗಳನ್ನು ತೋರಿಸಿದರು. ಈ ದೇಶಗಳು ಜಗತ್ತಿಗೆ ಶಾಪವಾಗಿವೆ. ಆರ್ಥಿಕ ಅಭಿವೃದ್ಧಿಗೆ ಇವುಗಳು ಮಾರಕವಾಗಿವೆ. ದೇಶ ಮತ್ತು ಉಗ್ರವಾದವನ್ನೇ ಈ ದೇಶಗಳು ಉಸಿರಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ನಕ್ಷೆಯಲ್ಲಿ ಒಂದು ವಿಶೇಷತೆ ಇತ್ತು. ಬೆಂಜಮಿನ್ ತೋರಿಸಿದ ನಕ್ಷೆಗಳಲ್ಲಿ ಪ್ಯಾಲೆಸ್ತೀನ್ ಎಂಬ ದೇಶವೇ ಇರಲಿಲ್ಲ. ಅದನ್ನು ಕಂಡಾಗ ದುಗಿನ್ ಮಾತುಗಳಲ್ಲಿ ಸಾರವಿದೆ ಅಂತ ಅನಿಸಲ್ವೇ? ಭಾಷಣ ಮುಂದುವರಿಸುತ್ತಾ ಅವರು ಬಹಿಷ್ಕಾರ ಹಾಕಿ ಹೋದವುಗಳೆಲ್ಲ ಹಿಪೋಕ್ರೆಟ್ಗಳು. ಒಂದು ವೇಳೆ ನಮ್ಮ ಮೇಲೆ ನಡೆದ ದಾಳಿ ನಿಮ್ಮ ಯುರೋಪಿನ ನೆಲದಲ್ಲಾಗಿದ್ದರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ಎಂದು ಪ್ರಶ್ನಿಸಿದರು. ಹಿಂಸೆಯನ್ನು ತಡೆಯಲು ಪ್ರತಿಹಿಂಸೆ ಅನಿವಾರ್ಯ ಎಂಬ ಇಸ್ರೇಲಿನ ನೀತಿಯನ್ನು ನೇತನ್ಯಾಹು ಸಂಯುಕ್ತ ರಾಷ್ಟ್ರ ಮಂಡಳಿಯ ಮುಂದೆ ಬಲವಾಗಿ ವಾದಿಸಿದರು. ಇಸ್ರೇಲ್ ಎಂತಹ ರಾಷ್ಟ್ರ ಎಂದರೆ ಅದು ಸಂಯುಕ್ತ ರಾಷ್ಟ್ರ ಮಂಡಳಿಯಲ್ಲಿ ತನ್ನ ದೇಶದ ಪ್ರಧಾನಿಗಾದ ಅಪಮಾನಕ್ಕೆ ಅರ್ಧ ಗಂಟೆಯಲ್ಲೇ ಉತ್ತರ ಕೊಟ್ಟಿತು. ಅದು ಸಂಯುಕ್ತ ರಾಷ್ಟ್ರ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುತೆರೆಸ್ನನ್ನ ಇಸ್ರೇಲ್ ದೇಶಕ್ಕೆ ಕಾಲಿಡದಂತೆ ನಿಷೇಧಿಸಿಬಿಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಈಗ ಯುದ್ಧದ ವಾತಾವರಣವಿದೆ.
ಇರಾನ್ ಮೊನ್ನೆ ಅಕ್ಟೋಬರ್ 1ರ ರಾತ್ರಿ 180 ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಉದುರಿಸಿತ್ತು. ಎಲ್ಲವೂ ನೆಲಮುಟ್ಟಿದ್ದರೆ ನಕಾಶೆಯಲ್ಲಿ ಇಸ್ರೇಲ್ ಎಂಬ ಗುಬ್ಬಚ್ಚಿ ಗಾತ್ರದ ದೇಶ ಬೂದಿಯ ಗುಡ್ಡವಾಗಿ ಬದಲಾಗ್ತಾ ಇತ್ತು. ಆದರೆ ಅದು ಇಸ್ರೇಲ್ ತಂತ್ರಜ್ಞಾನದ ತವರು. ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ತಂತ್ರಜ್ಞಾನ ಬಳಸಿ ಬಂದ ಮಿಸೈಲ್ಗಳನ್ನು ಆಗಸದಲ್ಲೇ ಚಿಂದಿ ಉಡಾಯಿಸಲಾಯಿತು. ಕೆಲವೊಂದು ಕೆಳಬಿದ್ದರೂ ಭಾರೀ ಜೀವಹಾನಿ ಉಂಟಾಗಲಿಲ್ಲ. ಈ ಮಿಸೈಲ್ ದಾಳಿ ಕಂಡು ಗಾಜಾದ ಜನರು ಸಂಭ್ರಮಾಚರಿಸಿದ್ರಂತೆ. ಕರೆಂಟು, ನೀರು, ಡೀಸೆಲ್, ಪೆಟ್ರೋಲ್, ಮದ್ದು ಸಾಯ್ಲಿ, ಒಂದು ಹಿಡಿ ಅನ್ನಕ್ಕೂ ತತ್ತರಿಸುವ ಈ ಜನರು ಇಂತಹ ದೈನಸಿ ಪರಿಸ್ಥಿತಿಯಲ್ಲೂ ಸಂಭ್ರಮಿಸುತ್ತಾರೆ ಎಂದರೆ ಅವುಗಳ ಮಾನಸಿಕತೆ ಹೇಗಿರಬೇಡ. ಕಳೆದ ವರ್ಷ ಅಕ್ಟೋಬರ್ 7ಕ್ಕೂ ಈ ಗಾಜಾ ನಿವಾಸಿಗಳು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯನ್ನ ಸಂಭ್ರಮಿಸಿದರು. ಅದರ ಪ್ರತಿಫಲವನ್ನ ಈಗ 1 ವರ್ಷದ ನಂತರವೂ ಬಿಟ್ಟು ಬಿಡದೆ ಉಣ್ಣುತ್ತಿದ್ದಾರೆ. ಗಾಜಾದ ಕತೆ ಒತ್ತಟ್ಟಿಗಿರಲಿ. 2024ರ ಏಪ್ರಿಲ್ ತಿಂಗಳಲ್ಲಿ ಇರಾನ್ ಮೊನ್ನೆ ಮಾಡಿದ ರೀತಿಯಲ್ಲೇ ಇಸ್ರೇಲ್ ಮೇಲೆ 300 ಮಿಸೈಲ್ಗಳನ್ನು ಹಾರಿಸಿತ್ತು. ಆದರೆ ಇಸ್ರೇಲ್ ಅಮೆರಿಕದ ಮಾತು ಕೇಳಿ ಪ್ರತಿಕ್ರಿಯೆ ನೀಡದೆ ಸುಮ್ಮನಿತ್ತು. ಆದರೆ ಈ ಬಾರಿ ಇಸ್ರೇಲ್ 2 ದಾಳಿಯ ಲೆಕ್ಕವನ್ನ ಬಡ್ಡಿ ಸಮೇತ ನೀಡಲು ಮುಂದಾಗಿದೆ. ಅಷ್ಟಕ್ಕೂ ಇರಾನ್ ಮತ್ತು ಇಸ್ರೇಲ್ ಹುಟ್ಟುತ್ತಲೇ ಶತ್ರುತ್ವವನ್ನು ಮೈಗೂಡಿಸಿಕೊಂಡಿದ್ದವೆ ಇಲ್ಲ. 1948ರಲ್ಲಿ ನವ ಇಸ್ರೇಲ್ ಹುಟ್ಟಿದಾಗ ಅದನ್ನ ಒಂದು ದೇಶ ಎಂದು ಒಪ್ಪಿಕೊಳ್ಳಲು ಇಡೀ ಅರಬ್ ಜಗತ್ತು ನಿರಾಕರಿಸಿದಾಗ ಅವರೆಲ್ಲರ ವಿರೋಧ ಕಟ್ಟಿಕೊಂಡು ಇಸ್ರೇಲಿಗೆ ದೇಶದ ಮಾನ್ಯತೆ ನೀಡಿದ 2 ಇಸ್ಲಾಮಿಕ್ ದೇಶಗಳೆಂದರೆ ಒಂದು ಇರಾನ್, ಮತ್ತೊಂದು ಟರ್ಕಿ. ಸುನ್ನಿ ದೇಶಗಳ ನಡುವೆ ಸಿಕ್ಕಿ ಒದ್ದಾಡುತ್ತಿರುವ ಇರಾನ್ ಎಂಬ ಶಿಯಾ ದೇಶಕ್ಕೆ ಇಸ್ರೇಲ್ ಎಂಬ ಯಹೂದಿ ದೇಶ ಆಪ್ತವಾಯಿತು. ಸಂಬಂಧಗಳು ಎಷ್ಟು ಬಲಗೊಂಡವು ಎಂದರೆ ಇಸ್ರೇಲಿನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ ಮತ್ತು ಇರಾನ್ ದೇಶದ ಗುಪ್ತಚರ ಸಂಸ್ಥೆ ಸವಾಕ್ ಜೊತೆಯಾಗಿ 100 ಕಾರ್ಯಾಚರಣೆಗಳನ್ನು ನಡೆಸಿದ್ದವು. 1977ರಲ್ಲಿ ಇವರಿಬ್ಬರು ಸೇರಿ ನ್ಯೂಕ್ಲಿಯರ್ ಮಿಸೈಲ್ ತಯಾರಿಸುವ ಯೋಜನೆಗೂ ಕೂಡ ಕೈ ಹಾಕಿದರು. 100 ಇಸ್ರೇಲಿ ವಿಜ್ಞಾನಿಗಳು ಇರಾನಿನ ಪ್ರಯೋಗಾಲಯಗಳಲ್ಲಿ ದುಡಿದ್ರು. ಇಬ್ಬರು ಜೊತೆಯಾಗಿ ಸದ್ದಾಂ ಎಂಬ ಸರ್ವಾಧಿಕಾರಿಯ ವಿರುದ್ಧ ಹೋರಾಡಿದ್ರು. ಯಾವಾಗ ಅಯಾತುಲ್ಲಾ ರೊಮೆಲ್ಲಿ ಖೊಮೇನಿಯಾ ಎಂಬ ಕಟ್ಟರ್ ಮುಸ್ಲಿಂ ಜಿಹಾದಿಯೊಬ್ಬ ಇರಾನಿನ ಆಡಳಿತವನ್ನು ಕೈಗೆತ್ತಿಕೊಂಡನೋ ಆಗ ಪೂರ್ತಿ ಚಿತ್ರಣ ಬದಲಾಯಿತು. ಇದಾಗಿದ್ದು 1978-79ರ ನಡುವೆ. ಸ್ವಚ್ಛಂದ ದೇಶವಾಗಿದ್ದ ಇರಾನಿನಲ್ಲಿ ಇದ್ದಕ್ಕಿದ್ದ ಹಾಗೆ ಇಸ್ಲಾಮಿಕ್ ಕ್ರಾಂತಿ ನಡೆದು ಪೂರ್ತಿ ದೇಶ ಮತೀಯವಾದಿಗಳ ಕೈಗೆ ಜಾರಿತು. ಖೊಮೇನಿ ಇಸ್ರೇಲ್ ಜೊತೆಗೆ ತನ್ನ ದೇಶದ ಸಂಬಂಧವನ್ನ ಸಂಪೂರ್ಣ ಕಡಿತಗೊಳಿಸಿದ. ಇಸ್ರೇಲಿಗಳ ಎಲ್ಲ ಕಚೇರಿಗಳನ್ನು ಮುಚ್ಚಿ ದೇಶ ಬಿಟ್ಟು ಹೋಗುವಂತೆ ಯಹೂದಿಗಳಿಗೆ ಖೊಮೇನಿ ಆದೇಶ ಮಾಡಿದ. ಇಸ್ರೇಲ್ ದೂತಾವಾಸದ ಕಚೇರಿ ಮೇಲೆ ಪ್ಯಾಲೆಸ್ತೈನ್ ಬಾವುಟ ಹಾರಿತು. ಅಲ್ಲಿವರೆಗೂ ಇಸ್ರೇಲ್ ಜೊತೆಗಿದ್ದ ಇರಾನ್ ಮತೀಯ ಕಾರಣದಿಂದ ಪ್ಯಾಲೆಸ್ತೈನ್ ಪರ ನಿಂತು ಬಿಟ್ಟಿತು. ರಾತ್ರಿ ಹಗಲಾಗುವುದರ ಒಳಗೆ ಆಪ್ತ ಮಿತ್ರರು ಬದ್ಧ ಶತ್ರುಗಳಾದರು. ಇರಾನಿನಲ್ಲಿ ಇಸ್ರೇಲ್ ಆರಂಭಿಸಿದ್ದ ಅಣು ಅಸ್ತ್ರ ಅಭಿವೃದ್ಧಿ ಯೋಜನೆಯನ್ನ ಖೊಮೇನಿ ಮುಂದುವರಿಸಲು ನಿರ್ಧರಿಸಿದ. ಅದನ್ನ ತಾನು ಮೊದಲು ಇಸ್ರೇಲ್ ಮೇಲೆಯೇ ಪ್ರಯೋಗಿಸಲಿದ್ದೇನೆ ಎಂದು ಬಹಿರಂಗ ಬೆದರಿಕೆಯನ್ನು ಕೂಡ ಹಾಕತೊಡಗಿದ. ಈಗ ಇಸ್ರೇಲಿಗೆ ಯಾವುದೇ ಮಾರ್ಗದಲ್ಲಾದರೂ ಆ ಯೋಜನೆಯನ್ನ ತಡೆಯಲೇಬೇಕಿತ್ತು. ಅದರ ಜವಾಬ್ದಾರಿಯನ್ನ ಇಸ್ರೇಲ್ ಮೊಸಾದ್ ಮುಖ್ಯಸ್ಥರ ಹೆಗಲಿಗಿಟ್ಟಿತು. ಆಗ ಉರುಳಿತು ನೋಡಿ 10ಕ್ಕೂ ಅಧಿಕ ಇರಾನಿಯನ್ ವಿಜ್ಞಾನಿಗಳ ಹೆಣ. ಹೇಗೆ, ಎಲ್ಲಿ, ಯಾರಿಂದ ಎಂದು ಕೇಳಬೇಡಿ. ಒಂದರ ಮೇಲೆ ಒಂದರಂತೆ ಅಣು ವಿಜ್ಞಾನಿಗಳು ಸತ್ತ ಬೀಳತೊಡಗಿದ್ರು. ಇರಾನಿನ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಇಸ್ರೇಲ್ ನೇರ ದಾಳಿ ನಡೆಸಿ ಅದನ್ನು ಲಯ ಮಾಡಿಬಿಟ್ಟಿತು. ಆ ಬಳಿಕ ಇರಾನ್ ಅಂತಹದ್ದೊಂದು ಸಾಹಸಕ್ಕೆ ಕೈ ಇಡಲಿಲ್ಲ. ಕಳೆದ ವರ್ಷ 7 ಅಕ್ಟೋಬರ್ 2023ರಲ್ಲಿ ಪ್ಯಾಲೆಸ್ತೈನ್ ಉಗ್ರ ಸಂಘಟನೆ ಹಮಾಸ್ ಇಸ್ರೇಲ್ ಮೇಲೆ ಇಸ್ರೇಲಿನೊಳಗೆ ನುಗ್ಗಿ ಅಮಾಯಕ ನಾಗರಿಕರನ್ನು ಕೊಂದು ಹೊತ್ತೊಯ್ದು ದಾಂಧಲೆ ನಡೆಸಿದಾಗ ಇರಾನ್ ಶಹಬಾಸ್ ಎಂದಿತ್ತು. ನಿಮ್ಮ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಕೂಡ ಇರಾನ್ ಹಮಾಸ್ ಉಗ್ರರಿಗೆ ನೀಡಿತು. ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರು 8 ಅಕ್ಟೋಬರ್ 2023ರಂದು ಇಸ್ರೇಲ್ ಮೇಲೆ ದಾಳಿ ನಡೆಸುವ ಮೂಲಕ ಬಹಿರಂಗವಾಗಿ ಇಸ್ರೇಲನ್ನು ಎದುರು ಹಾಕಿಕೊಂಡರು. ಇಸ್ರೇಲಿನ ಸೇನೆ ಒಂದೆಡೆ ತನ್ನೊಳಗಿನ ಶತ್ರುಗಳ ಜೊತೆಗೆ ಗಾಜಾದಲ್ಲಿ ಬಡಿದಾಡುತ್ತಿರಬೇಕಾದರೆ ಹಿಜ್ಬುಲ್ಲಾ ಮತ್ತಿತರ ಬಾಹ್ಯ ಶತ್ರುಗಳ ದಾಳಿಯನ್ನ ವಾಯುಸೇನೆಯ ಮೂಲಕ ಎದುರಿಸುತ್ತಿತ್ತು. ಸುತ್ತಲೂ ಮುತ್ತಿಕೊಂಡ ಶತ್ರುಗಳ ಜೊತೆಗೆ ಅಭಿಮನ್ಯುವಿನಂತೆ ಇಸ್ರೇಲ್ ಏಕಾಂಗಿಯಾಗಿ ಏಗುತ್ತಿರುವಾಗ ಜಗತ್ತು ಮಾತ್ರ ಆ ಪುಟ್ಟ ದೇಶದ ಆತ್ಮರಕ್ಷಣಾ ಹಕ್ಕನ್ನು ಸಮರ್ಥಿಸುವ ಬದಲು ಅದಕ್ಕೆ ನಿರ್ದಯಿ ನರಹಂತಕ ದೇಶ ಎಂಬ ಹಣೆಪಟ್ಟಿ ಕಟ್ಟುವ ತವಕದಲ್ಲಿತ್ತು. ಆದರೆ ಇಸ್ರೇಲ್ ಇಷ್ಟು ಕಾಲ ಹೋರಾಡಿದ್ದು ಕೇವಲ ಜೀವ ವಿರೋಧಿ ಇಸ್ಲಾಮಿಕ್ ಜಿಹಾದಿಗಳ ವಿರುದ್ಧ ಮಾತ್ರ. ಅಮಾಯಕರು ಒಂದು ವೇಳೆ ಸತ್ತಿದ್ದರೆ ಅದು ಉಗ್ರರ ಜೊತೆಗೆ ನಿಂತ ತಪ್ಪಿನಿಂದಲೇ ಹೊರತು ಇಸ್ರೇಲಿನಿಂದಾಗಿ ಅಲ್ಲ.
ಇಸ್ರೇಲನ್ನು ಅರಬ್ ನಾಡಿನಿಂದ ಒರೆಸಿ ಹಾಕುತ್ತೇವೆ ಎಂದು ಹೊರಟವರಿಗೆಲ್ಲ ಕೇವಲ ಒಂದೇ ವರ್ಷದಲ್ಲಿ ಇಸ್ರೇಲ್ ಗೋರಿ ಕಟ್ಟಿಬಿಟ್ಟಿದೆ. ಇದರಿಂದ ಭಾರತವು ಕಲಿಯುವ ಪಾಠ ಬಹಳಷ್ಟಿವೆ. ಇಸ್ರೇಲ್ ಕುರಿತಾದ ಮತ್ತಷ್ಟು ಸುದ್ದಿ ಹೇಳ್ತೇವೆ ಮುಂದಿನ ಎಪಿಸೋಡ್ನಲ್ಲಿ. ನೀವಿನ್ನೂ ಅಖಂಡ ಭಾರತ ವಾಹಿನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಖಂಡ ಭಾರತ, ಸನಾತನ ಯುಗಾರಂಭ.